ಹಾರ್ದಿಕ್ ಪಾಂಡ್ಯ ಟ್ರೇಡ್ ವಿಚಾರ ಸದ್ಯಕ್ಕೆ IPL ಒಂದು ಅಂಗಳದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿರೋದು. ನೀವು ನೋಡ್ತಾ ಇದ್ರೆ ಎಲ್ಲ ಕಡೆ ಕೂಡ ಆ ಟೀಮಿಗೆ ಈ ಟೀಮಿಗೆ ಅಂತ ಒಂದಷ್ಟು ಟೀಮ್ಗಳು ಬರ್ತಾ ಇದೆ ಹಾರ್ದಿಕ್ ಪಾಂಡ್ಯಗೆ. ಆದರೆ ಯಾವ್ದು ನಿಜ ಏನು, ಯಾವುದು ಕಾಂಕ್ರೀಟೆಡ್ ಆದಂಥ ಒಂದು ಡಿಸಿಷನಿಗೆ ಬಂದಿದೆ, ಯಾವ್ದು ಮಾತುಕತೆ ನಡೀತಾ ಇದೆ. ಒಂದು ವೇಳೆ ಹಾರ್ದಿಕ್ ಪಾಂಡ್ಯ ಆ ಟೀಮಿಗೆ ಹೋಗೋದಾದರೂ ಕೂಡ ಯಾರನ್ನ ಇಲ್ಲಿಗೆ ತರ್ತಾರೆ, ಎಲ್ಲಿಗೆ, ಮುಂಬೈಗೆ. ಸೊ ಅದ್ರ ಬಗ್ಗೆ ನಾವು ಮಾತನಾಡೋಣ. ಫಸ್ಟ್ ಆಫ್ ಆಲ್ ನಾವಿಲ್ಲಿ ತಿಳ್ಕೊಬೇಕಾಗಿರೋದು ಹಾರ್ದಿಕ್ ಪಾಂಡ್ಯ ಟ್ರೇಡ್ ಆಗ್ತಿರೋದು ಯಾಕೆ ಅಂತ. ಅದೊಂದು ಬೇಸಿಕ್ ರೀಸನ್ ಏನು ಅಂತಂದರೆ, ಮುಂಬೈ ಇಂಡಿಯನ್ಸ್ ಹಾಗೆ ಹಾರ್ದಿಕ್ ಪಾಂಡ್ಯ ನಡುವೆ ಅಷ್ಟಕ್ಕಷ್ಟೇ ಇದೆ. ಈಗ ಕೆಮಿಸ್ಟ್ರಿ ವರ್ಕೌಟ್ ಆಗ್ತಾ ಇಲ್ಲ. ಲಾಸ್ಟ್ ಸೀಸನಲ್ಲೇ ರಿಸಲ್ಟ್ ಕೂಡ ಚೆನ್ನಾಗಿಲ್ಲ, ಇನ್ನೊಂದು ಕಡೆ ವೈಬ್ ಮ್ಯಾಚ್ ಆಗ್ತಿಲ್ಲ, ಕೆಲವೊಂದು ವಿಚಾರದಲ್ಲಿ ಕ್ಲಾಶ್ ಆಗಿದೆ ಇಬ್ಬರ ನಡುವೆ ಅಂತ. ಸೊ ಆ ಕಾರಣಕ್ಕೆ ಮುಂಬೈ ಮ್ಯಾನೇಜ್ಮೆಂಟ್ಗೆ ಹಾರ್ದಿಕ್ ಪಾಂಡ್ಯ ಸದ್ಯಕ್ಕೆ ಬೇಡ. ಸೊ ಅವರು ಕಳ್ಸೋಕೆ ರೆಡಿ ಇದ್ದಾರೆ. ಇದು ನಂಬರ್ ಒನ್. ಎಷ್ಟು ಮಟ್ಟಿಗೆ ಅಂತಂದರೆ ನೋಡಿ, ಗುಜರಾತ್ ಟೈಟನ್ಸಿಂದ ಅವರೇ ಇಷ್ಟಪಟ್ಟು ಹಾರ್ದಿಕ್ ಪಾಂಡ್ಯನ ಕರ್ಕೊಂಬಂದು ರೋಹಿತ್ ಶರ್ಮನ ಕ್ಯಾಪ್ಟನ್ಸಿಯಿಂದ ಪಕ್ಕಕ್ಕೆ ಸರಿಸಿ ಹಾರ್ದಿಕ್ ಪಾಂಡ್ಯನ ಕ್ಯಾಪ್ಟನ್ ಮಾಡಿದ್ರು. ಆಗಲೇ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಈಗ ಅದೇ ಹಾರ್ದಿಕ್ ಪಾಂಡ್ಯನ ಅವರೇ ಹೊರಗಡೆ ಕಳ್ಸೋಕೆ ರೆಡಿ ಆಗಿದ್ದಾರೆ. ಇದು ಬೇಸಿಕ್ ರೀಸನ್ ಹಾರ್ದಿಕ್ ಪಾಂಡ್ಯ ಯಾಕೆ ಟ್ರೇಡ್ ಆಗ್ತಾರೆ ಅನ್ನೋದಕ್ಕೆ. ಎರಡನೇದು ಏನು ಅಂತಂದರೆ, ಹಾರ್ದಿಕ್ ಪಾಂಡ್ಯ ಒಬ್ಬ ಮಲ್ಟಿ ಡೈಮೆನ್ಷನಲ್ ಪ್ಲೇಯರ್. ನಿಮಗೆ ಹಾರ್ದಿಕ್ ಪಾಂಡ್ಯ ಬಂದರೆ ನಿಮಗೆ ಒಬ್ಬ ಕ್ಯಾಪ್ಟನ್ ಸಿಗ್ತಾರೆ ಸ್ಟ್ರೈಟ್ ಅವೇ, ಒಬ್ಬ ಕ್ಯಾಪ್ಟನ್ ಮೆಟೀರಿಯಲ್, ಒಳ್ಳೆ ಕ್ಯಾಪ್ಟನ್. ಹಾಗೆ ನಿಮಗೆ ಆಲ್ರೌಂಡರ್, ಬ್ಯಾಟಿಂಗ್ ಕೂಡ ಮಾಡ್ತಾರೆ, ಬೌಲಿಂಗ್ ಕೂಡ ಮಾಡ್ತಾರೆ. ಸೊ ಆ ಒಂದು ಸ್ಲಾಟ್ ಫಿಲ್ ಆಗುತ್ತೆ. ಇಂಡಿಯನ್ ಕೋರ್ ಪ್ಲೇಯರ್, ಇದು ಮೂರನೇ ರೀಸನ್. ನಾಲ್ಕನೇ ರೀಸನ್ ಏನು ಅಂತಂದರೆ, ಒಬ್ಬ ಅದ್ಭುತ ಫಿನಿಷರ್. ಹಾರ್ದಿಕ್ ಪಾಂಡ್ಯ ಹೇಗೆ ಅಂತಂದರೆ, ನಿಮಗೆ ಒಂದು 18 ಬಾಲ್ 3 ಓವರ್ಗೆ ಒಂದು 30-40 ಬೇಕು ಅಂತಂದರೂ ಕೂಡ ಹಾರ್ದಿಕ್ ಪಾಂಡ್ಯ ಇದ್ದರೆ ಇಟ್ ಈಸ್ ಪಾಸಿಬಲ್ ಅಂತ ನಾವು ನಂಬೋದು. ಸೊ ಈ ಥರದೊಂದಿದೆ. ಜೊತೆಗೆ ಬೌಲಿಂಗ್ ಅಂತ ಬಂದಾಗಲೂ ಕೂಡ ಪವರ್ ಪ್ಲೇನಲ್ಲೂ ಬಂದು ಬೌಲ್ ಮಾಡ್ತಾರೆ. ನಿಮಗೆ ನೆನಪಿರ್ಬೋದು T20 ವರ್ಲ್ಡ್ ಕಪ್ 2024ರಲ್ಲಿ ಲಾಸ್ಟ್ ಓವರ್ ಹೇಗಿತ್ತು. ಸೊ ಹೀಗೆ ಹಾರ್ದಿಕ್ ಪಾಂಡ್ಯನ ನೀವು ಎಲ್ಲಿ ಬೇಕಾದರೂ ಬಳಸ್ಕೋಬೋದು. ಬ್ಯಾಟಿಂಗಲ್ಲೂ ಕೂಡ ನೀವು ಬೇಕಾದರೆ ಒನ್ ಡೌನ್ಗೂ ತಂದು ಬಿಡ್ಬೋದು, ಅವಶ್ಯಕತೆ ಇದೆ. ಓಪನರ್ಸ್ ಚೆನ್ನಾಗಿ ಬಾರಿಸಿದ್ದಾರೆ ಅಂತಂದರೆ ಬೇಕಾದರೆ ಟಾಪ್ ದ ಆರ್ಡ್ರಲ್ಲೂ ಕೂಡ ಅವ್ರು ಬರ್ತಾರೆ, 3-4 ಆಡೋಕ್ಕೆ ರೆಡಿ ಇರ್ತಾರೆ, ಯಾಕಂದರೆ ಒಂದು ಒಳ್ಳೆ ಓಪನಿಂಗ್ ಸಿಕ್ಕಾಗ. ಸೊ ಈ ಥರ ಒಂದು ಪ್ಲೇಯರ್, ಮಲ್ಟಿ ಡೈಮೆನ್ಷನಲ್, ಮತ್ತು ಕೊಟ್ಟಂಥ ಪ್ರತಿಯೊಂದು ಒಂದೊಂದು ರೂಪಾಯಿಗೂ ಕೂಡ ವ್ಯಾಲ್ಯೂ ಕೊಡುವಂಥ ಪ್ಲೇಯರ್. ಸೊ ಇದಕ್ಕೋಸ್ಕರ ಡಿಮ್ಯಾಂಡ್ ಹಾರ್ದಿಕ್ ಪಾಂಡ್ಯಕ್ಕೆ ಜಾಸ್ತಿ ಇದೆ. ಸೊ ಇದು ರೀಸನ್ ಯಾಕೆ ಅಂತ. ಈಗ ಯಾವ್ಯಾವ ಟೀಮ್ ಅಂತ ನೋಡೋಣ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, CSK ಹೆಸರಂತೂ ಭಾಳ ಜೋರಾಗಿ ಕೇಳಿ ಬರ್ತಾ ಇದೆ. CSK ಅವ್ರನ್ನ ಟ್ರೇಡ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ ಅನ್ನೋದು. ಅದು ಯಾವ ಹಂತದಲ್ಲಿದೆ, ಒಂದು ವೇಳೆ ಅದು ನಿಜ ಆದರೆ ಯಾರನ್ನ ಟ್ರೇಡ್ ಮಾಡ್ತಾರೆ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ RR ಬಗ್ಗೆ ನಾವು ಮಾತನಾಡೋಣ. ಕಳೆದ ಆಲ್ಮೋಸ್ಟ್ ಹಿಂದೆ ಕೂಡ ಇತ್ತು, ಬಟ್ ಒಂದು ಲಾಸ್ಟ್ 2-3 ಡೇಸಲ್ಲಿ ನಾನು ರೆಗ್ಯುಲರ್ಲಿ ನೋಡ್ತಾ ಇದ್ದೀನಿ ಹಾರ್ದಿಕ್ ಪಾಂಡ್ಯ ಅವ್ರನ್ನ RR ಇಂಟ್ರೆಸ್ಟೆಡ್ ಇದೆ ಅಂತ. ಬಟ್ ಯಾರನ್ನ ಎಕ್ಸ್ಚೇಂಜ್ ಮಾಡ್ತೀರಾ ಅನ್ನೋ ಒಂದು ಹೆಸರನ್ನ ನೋಡಿದಾಗ ಯಶಸ್ವಿ ಜೈಸ್ವಾಲ್ ಹೆಸರು ಕೇಳಿ ಬರ್ತಾ ಇದೆ. ಯಶಸ್ವಿ ಜೈಸ್ವಾಲ್ ಅವ್ರನ್ನ ಟ್ರೇಡ್ ಮಾಡೋದಕ್ಕೆ ಮುಂದಾಗ್ಬೋದು. ಇಲ್ಲೊಂದು ರೀಸನ್ ಇದೆ. ಲಾಸ್ಟ್ ಸೀಸನಲ್ಲಿ ಸಂಜು ಸ್ಯಾಮ್ಸನ್ CSK ಟ್ರೇಡ್ ಆದಾಗ ಯಾರು ಕ್ಯಾಪ್ಟನ್ ಅಂತಂದಾಗ ಯಶಸ್ವಿ ಜೈಸ್ವಾಲಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂದರೆ ಸೀನಿಯರ್ ಮೋಸ್ಟಲ್ಲಿ ಇದ್ದಿದ್ದು, ಜೊತೆಗೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದು ಆ ಒಂದು ಫ್ರಾಂಚೈಸಿಗೆ ಯಶಸ್ವಿ ಜೈಸ್ವಾಲೇನೆ. ಬಟ್ ಅವರಿಗೆ ರಿಯಾನ್ ಪರಾಗ್ ಆ ಒಂದು ಫ್ರಾಂಚೈಸಿಗೆ ದತ್ತು ಪುತ್ರನ ಹಾಗೆ. ಸೊ ಅವ್ರನ್ನ ಎಂಥ ಟೈಮಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ರಿಯಾನ್ ಪರಾಗ್ನ ರಾಜಸ್ಥಾನ್ ರಾಯಲ್ಸ್ ಮ್ಯಾನೇಜ್ಮೆಂಟ್, ಅವರ ಓನರ್ಸ್, ಫ್ರಾಂಚೈಸಿ. ಸೊ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ರು. ಆಗ ಯಶಸ್ವಿ ಜೈಸ್ವಾಲ್ ಅವರಿಗೆ ಇಷ್ಟ ಆಗಿಲ್ಲ, ಅಸಮಾಧಾನ ಇತ್ತು ಅಂತ ಒಂದಷ್ಟು ಇನ್ಸೈಡ್ ಸೋರ್ಸ್ ಹೇಳುತ್ತೆ. ಅವರ ಪರ್ಫಾರ್ಮೆನ್ಸ್ ಕೂಡ ವೈಭವ್ ಸೂರ್ಯವಂಶಿ ಮುಂದೆ ನೀವು ನೋಡಿದ್ರಿ, ಎಲ್ಲ ವೈಭವ್ ಅಬ್ಬರದ ಮುಂದೆ ಜೈಸ್ವಾಲ್ ಕಾಣಿಸ್ತಾ ಇಲ್ಲ ಲಾಸ್ಟ್ ಸೀಸನ್. ಸೊ ಆ ರೀಸನ್ಗೆ ಅವರು ಕೂಡ ಹೊರಗಡೆ ಔಟ್ ಮಾಡೋಕ್ಕೆ, ಜೊತೆ ಕ್ಯಾಪ್ಟನ್ ಎಲ್ಲಾದರೂ ಸಿಕ್ಕಿದ್ರೆ ಆ ಒಂದು ಚಾನ್ಸ್ ಕೂಡ ಎಕ್ಸ್ಪ್ಲೋರ್ ಮಾಡೋಕೆ ಅವ್ರು ರೆಡಿ ಇದ್ದಾರೆ ಯಶಸ್ವಿ ಜೈಸ್ವಾಲ್. ಬಟ್ ಮುಂಬೈಗೆ ಬಂದರೆ ಕ್ಯಾಪ್ಟನ್ ಆಗ್ತಾರಾ ಇಲ್ವೋ. ಬಟ್ ಮುಂಬೈಗೆ ಬಂದರೆ ಬೆನಿಫಿಟ್ ಏನಿದೆ ಅಂತಂದರೆ ಯಶಸ್ವಿ ಜೈಸ್ವಾಲ್ಗೆ ಅವರ ಒಂದು ಹೋಮ್ ಟೀಮ್ ಅದು, ಅಂದರೆ ಅವರು ಮುಂಬೈನವರು ಯಶಸ್ವಿ ಜೈಸ್ವಾಲ್. ಸೊ ಮುಂಬೈ ಇಂಡಿಯನ್ಸ್ಗೂ ಕೂಡ ಅದೊಂದು ಒಳ್ಳೆಯ ಒಂದು ಬೆನಿಫಿಟ್ ಆಗುತ್ತೆ, ಅಡ್ವಾಂಟೇಜ್ ಆಗುತ್ತೆ. ಲೋಕಲ್ ಹುಡುಗ ಒಬ್ಬ ಬಂದಾಗ ಹೇಗೆ RCBಗೆ KL ರಾಹುಲ್ ಬರಬೇಕು ಅಂತ ನಾವು ಹೇಳ್ತೀವಿ, ಇಂಥ ಪ್ಲೇಯರ್ಸ್ ಬರಬೇಕು ಅಂತ. ಸೊ ಮುಂಬೈ ಹುಡುಗ ಅಲ್ಲಿಗೆ ಬಂದಾಗ ರೋಹಿತ್ ಶರ್ಮಾ ಜೊತೆಗೆ ಒಂದು ಓಪನಿಂಗ್ ಪೇರ್ ಕೂಡ ಆಗುತ್ತೆ. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ಇಬ್ಬರು ಓಪನ್ ಮಾಡಿರೋದ್ರಿಂದ ಒಂದೊಳ್ಳೆ ಕೆಮಿಸ್ಟ್ರಿ ವರ್ಕ್ ಆಗುತ್ತೆ ಅಲ್ಲಿ. ಸೊ ಆ ರೀಸನ್ಗೆ ಬೆನಿಫಿಟ್ ಆಗುತ್ತೆ ಇಬ್ಬರಿಗೂ ಕೂಡ, ಯಶಸ್ವಿ ಜೈಸ್ವಾಲ್ ಹಾಗೆ ಇವರಿಗೆ ಮುಂಬೈ ಇಂಡಿಯನ್ಸ್ಗೂ ಕೂಡ. ಬಟ್ ನನಗನ್ಸುತ್ತೆ ರಾಜಸ್ಥಾನ್ ರಾಯಲ್ಸ್ ಅಂಥ ಒಂದು ರಿಸ್ಕನ್ನು ತಗೊಳುತ್ತಾ, ಒಬ್ಬ ಯಂಗ್ ಕೋರ್ ಪ್ಲೇಯರನ್ನು ಬಿಟ್ಕೊಡುತ್ತಾ ಅಂತ. ಬಟ್ ಹಾರ್ದಿಕ್ ಪಾಂಡ್ಯ ಬರ್ತಾರೆ ಅಂತ ಅಂದಾಗ ಯಾಕೊಂದು ಟ್ರೈ ಕೊಡಬಾರ್ದು. ಮಿಡ್ಲ್ ಆರ್ಡರ್ ಇನ್ನೂ ಕೂಡ ಫಿನಿಶಿಂಗ್ ಜಡೇಜಾ ಜೊತೆಗೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಲ್ಲಿ ಅಂತ ಒಂದು ಪ್ಲ್ಯಾನ್ ಮಾಡ್ಬೋದು. ಒಂದು ಇಂಡಿಯನ್ ಕೋರ್ ಸ್ಟ್ರಾಂಗಾಗಿ ಬಿಲ್ಡ್ ಆಗುತ್ತೆ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಯಶಸ್ವಿ ಜೈಸ್ವಾಲ್ ಒಬ್ಬರೇ ಸಾಕಾಗಲ್ಲ ಇಲ್ಲಿಗೆ ಟ್ರೇಡ್ ಮಾಡೋದಕ್ಕೆ. ಅವ್ರ ಜೊತೆ ಇನ್ನೊಬ್ಬರನ್ನ ಯಾರನ್ನಾದರೂ ಕೇಳಬಹುದು ಅಂತ ಅನಿಸುತ್ತೆ ಹಾರ್ದಿಕ್ ಪಾಂಡ್ಯ ಅವರ ಆ ಒಂದು ಸ್ಟೇಚರ್ಗೆ, ಆ ಒಂದು ಎಬಿಲಿಟಿ ನೋಡಿದಾಗ. ಸೊ ಗೊತ್ತಿಲ್ಲ, ನನಗೆ ಈ ಟ್ರೇಡ್ ಆಗೋ ಡೌಟು ಅಂತ ಅನಿಸುತ್ತೆ, ಯಾವುದು ರಾಜಸ್ಥಾನ್ ಜೊತೆಗೆ. ಎರಡನೇದು ಬಂದು KKR. ಇದು ಈಗ ಲಾಸ್ಟ್ ಒಂದು ವೀಕಿಂದ ತುಂಬ ಸ್ಟ್ರಾಂಗಾಗಿ ಕೇಳಿಬರ್ತಿರೋದು. ಶಾರುಖ್ ಖಾನೇ ಸ್ವತಃ ಇಂಟ್ರೆಸ್ಟ್ ಆಗಿ ಹಾರ್ದಿಕ್ ಪಾಂಡ್ಯ ಜೊತೆ ಮಾತಾಡಿ ಒಂದು ಡೀಲಿಗೆ ಮುಂದಾಗ್ತಿದ್ದಾರೆ ಅಂತ. ಬಟ್ ಇಲ್ಲೂ ಕೂಡ ಬರುವಂಥ ಪ್ರಶ್ನೆ, KKRಗೆ ಬೇಕೇ ಬೇಕು. ಅಜಿಂಕ್ಯ ರಹಾನೆ ಈಗ ರಿಟೈರ್ಮೆಂಟ್ ಹೇಳಿದ್ದಾರೆ, IPL ಕೂಡ ಆಡಲ್ಲ ಅವರು. ಅವರಿಗೆ ಒಬ್ಬ ಕ್ಯಾಪ್ಟನ್ ಬೇಕು. ಅಜಿಂಕ್ಯ ಇದ್ದಾಗಲೂ ಕೂಡ ಕ್ಯಾಪ್ಟನ್ಸಿ ಸ್ಟಾರ್ಟಿಂಗಲ್ಲಿ ಸ್ಟ್ರಗಲ್ ಮಾಡಿದ್ರು, ಆಮೇಲೆ ಓಕೆ ಒಂದು ಹಂತಕ್ಕೆ ಕಂಬ್ಯಾಕ್ ಮಾಡಿದ್ರು ಸೆಕೆಂಡ್ ಹಾಫ್ ಆಫ್ ದ ಲೀಗ್. ಆದರೆ ಈಗ ಒಬ್ಬ ಪ್ರಾಪರ್ ಕ್ಯಾಪ್ಟನ್ ಬೇಕು.
ಸೊ ಹಾರ್ದಿಕ್ ಪಾಂಡ್ಯ ಬಂದರೆ ಅವರಿಗೆ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ. ಜೊತೆಗೆ ಟೀಮ್ ಎಲ್ಲೋ ಒಂದು ಕಡೆ ಡಲ್ ಆಗ್ತಿರೋದು ಲಾಸ್ಟ್ ಸೀಸನ್ ಸ್ವಲ್ಪ ಅವ್ರನ್ನ ಲಿಫ್ಟ್ ಮಾಡ್ಬೋದು, ದೊಡ್ಡ ಮಟ್ಟದಲ್ಲಿ ಲಿಫ್ಟ್ ಆಗುತ್ತೆ KKRಗೆ ಹಾರ್ದಿಕ್ ಬಂದರೆ. ಬಟ್ ಅವ್ರನ್ನ ಯಾರನ್ನ ಎಕ್ಸ್ಚೇಂಜ್ ಮಾಡ್ತೀರಾ? ನಿಮಗೆ ಲೈಕ್ ಟು ಲೈಕ್ ಆಲ್ಮೋಸ್ಟ್ ಅಂತಂದರೆ ಕ್ಯಾಮ್ರೂನ್ ಗ್ರೀನ್. ಬಟ್ ಕ್ಯಾಮ್ರೂನ್ ಗ್ರೀನ್ಗೆ 25.2 ಕೋಟಿ ಕೊಟ್ಟಿದ್ದಾರೆ. ಇದನ್ನು ಎಕ್ಸ್ಚೇಂಜ್ ಮಾಡಬೇಕು ಅಂತ ಮುಂಬೈ ತುಂಬ ಪ್ಲೇಯರ್ನ ರಿಲೀಸ್ ಮಾಡಬೇಕು. ಬಟ್ ಹಿಂದೆ ಮುಂಬೈಲಿ ಇದ್ದವರು ಕೂಡ 2023ರಲ್ಲಿ ಅವರು ಎಕ್ಸ್ಚೇಂಜ್ ಕೂಡ ಮಾಡಿಕೊಂಡ್ರು. ನಿಮಗೆ ಗೊತ್ತು ಹೇಗೆ ಎಕ್ಸ್ಚೇಂಜ್ ಆಯಿತು ನಮ್ಮ ಜೊತೆ ಅಂತ. ಸೊ ಆ ಕಾರಣಕ್ಕೆ ಕ್ಯಾಮ್ರೂನ್ ಗ್ರೀನ್ನ ತೊಗೊಳೋದು ಮುಂಬೈಗೆ ಕಷ್ಟ ಆಗುತ್ತೆ ಬಜೆಟ್ ನೋಡಿದಾಗ. ಸೊ ಮೇ ಬಿ ಬೇರೆ ಪ್ಲೇಯರ್ಸ್ಗೆ ಅವ್ರು ಆಪ್ಟ್ ಮಾಡ್ಬೋದು. ಬಟ್ ಯಾರು ಬರ್ತಾರೆ ಅನ್ನೋದೇ ಒಂದು ಪ್ರಶ್ನೆ. ನೀವು ಹೇಳಿ, KKR ಏನಾದರೂ ಟ್ರೇಡ್ ಮಾಡೋದಾದರೆ ಯಾರನ್ನ ಕಳಿಸ್ಬೋದು ಮುಂಬೈಗೆ ಅಂತ ಕ್ಯಾಲಿಬರ್ ಇರುವಂಥ ಪ್ಲೇಯರ್ಗಳು ಆ ಪೂಲಲ್ಲಿ ಯಾರಿದ್ದಾರೆ ಇಕ್ವಲೆಂಟ್ ಅಂತ ಒಂದು 2 ಪ್ಲೇಯರ್ನ ಕಳಿಸೋದಾದರೂ ಕೂಡ. ಇದು KKR ವಿಚಾರ. ನಾವು ಫೈನಲ್ ಬರೋಣ CSK ವಿಚಾರಕ್ಕೆ. ಚೆನ್ನೈ ಸೂಪರ್ ಕಿಂಗ್ಸ್ ತುಂಬ ಸ್ಟ್ರಾಂಗ್ ಆಗಿ ಪ್ರತಿದಿನ ನಾವು ಆ ಒಂದು ಸುದ್ದಿನ ಕೇಳ್ತಾನೆ ಇರ್ತೀವಿ. ಬಟ್ ಈ ಮಾತುಕತೆ ಆಗಿರೋದು ನಿಜ ಅಂತ ಸೋರ್ಸಸ್ ಹೇಳುತ್ತೆ. ಯಾಕೆ ಅಂತಂದರೆ ಒಂದು ಆಫರ್ ಅವ್ರು ಇಟ್ಟಿದ್ದಾರೆ ಹಾರ್ದಿಕ್ ಪಾಂಡ್ಯಾಗೆ, ಶಿವಮ್ ದುಬೆ. ಸೊ ಯಾಕಂದರೆ ಆಲ್ರೌಂಡರ್, ನಿಮಗೆ ಮುಂಬೈಗೂ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ಶಿವಮ್ ದುಬೆ ಲೋಕಲ್ ಪ್ಲೇಯರ್, ಮುಂಬೈನ ಪ್ಲೇಯರ್. ಸೊ ಒಬ್ಬ ಲೋಕಲ್ ಪ್ಲೇಯರ್ ಟೀಮಿಗೆ ಬಂದಾಗ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ಬೌಲಿಂಗ್ ಮಾಡ್ತಾರೆ. ಫೀಲ್ಡಿಂಗ್ ಏನು ಅಷ್ಟು ಮಟ್ಟಿಗಿಲ್ಲ, ಹಾರ್ದಿಕ್ ಪಾಂಡ್ಯ ಲೆವೆಲ್ಗೇನಿಲ್ಲ. ಬಟ್ ಆದರೂ ಕೂಡ ಅವ್ರ ಜೊತೆಗೆ ಡೆವಾಲ್ಡ್ ಬ್ರೆವಿಸ್ ಅಂತ ಇತ್ತು. ಬಟ್ ಇವಾಗ ಬ್ರೆವಿಸ್ ಇಲ್ಲ, ಬ್ರೆವಿಸ್ನ CSK ಬಿಟ್ಕೊಡಲ್ಲ. ಆದರೆ ಅವ್ರ ಜೊತೆಗೆ ಖಲೀಲ್ ಅಹ್ಮದ್ ಅಂತ ಸುದ್ದಿ ಇದೆ. ಸೊ ಖಲೀಲ್ ಅಹ್ಮದ್ನ ತರ್ಬೋದು ಅಂತ. ಸೊ ಗೊತ್ತಿಲ್ಲ CSK ಅದನ್ನು ಒಪ್ತಾರಾ ಅಥವಾ ಅಂಚುಲ್ ಕಂಬೋಜ್ ಹೆಸರು ಕೂಡ ಕೇಳಿಬರ್ತಾ ಇದೆ. ಒಬ್ಬ ಪೇಸರ್ನ ಕೇಳ್ತಿದ್ದಾರೆ, ಅವ್ರಿಗೊಬ್ಬರು ಪೇಸರ್ ಬೇಕು ಅಂತ. ಸೊ ಇದನ್ನು ಯಾವ ರೀತಿ ಒಪ್ತಾರೆ? ಒಂದು ವೇಳೆ ಓಕೆ ನಾವು ಕಳಿಸ್ತೀವಿ ನಮ್ಮ ಒಬ್ಬ ಪೇಸರ್ ಅಂತ. ಬಟ್ ಖಲೀಲ್ ಲಾಸ್ಟ್ ಸೀಸನ್ CSK ಚೆನ್ನಾಗಿ ಮಾಡಿದ್ದಾರೆ. ಸೊ ಒಂದು ಡೀಸೆಂಟಾಗಿ ಮಾಡಿದ್ದಾರೆ, ತುಂಬ ಅದ್ಭುತ ಅನ್ನೋದಕ್ಕಿಂತ ಅವ್ರು ಕೊಟ್ಟಂಥ ಅವಕಾಶದಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ಸೊ ಹಾಗಾಗಿ ಖಲೀಲ್ ಅಹ್ಮದ್ ಜೊತೆಗೆ ಶಿವಮ್ ದುಬೆನ ಕಳಿಸೋಕೆ ಚೆನ್ನೈ ರೆಡಿ ಆಗ್ಬೋದು ಅನ್ನೋದು. ಅದ್ರ ಜೊತೆಗೆ ಹಾರ್ದಿಕ್ ಪಾಂಡ್ಯ ಚೆನ್ನೈಗೆ ಬಂದರೆ ಚೆನ್ನೈಗೆ ಏನು ಹೆಲ್ಪ್ ಆಗುತ್ತೆ ಅಂತಂದರೆ ಅವ್ರೀಗ ಮತ್ತೆ ರೀಬಿಲ್ಡ್ ಮಾಡಬೇಕು. ಟೀಮ್ ಎಲ್ಲೋ ಒಂದು ಕಡೆ ಕಳೆದು ಹೋಗಿದೆ. ಸಂಜು ಬಂದರೂ ಕೂಡ ಸಂಜು ಪರ್ಫಾರ್ಮ್ ಮಾಡಿದ್ರು. ಬಟ್ ಓವರಾಲ್ ಟೀಮ್ ಪರ್ಫಾರ್ಮೆನ್ಸ್, ಇಂಜುರಿಗಳು, ಆಯುಷ್ ಮಾತ್ರ ಹೊರಗಡೆ ಹೋದರು, ಊರಿಲ್ ಪಟೇಲ್ ಬಂದು ಆಡಬೇಕಾಯಿತು. ಸೊ ಆ ರೀಸನ್ನಿಗೆ ಬಹುಶಃ ಈ ಒಂದು ಮಾತುಕತೆ ನಡೀತಾ ಇದೆ. ಆಬ್ವಿಯಸ್ಲಿ ಹಾರ್ದಿಕ್ ಪಾಂಡ್ಯ ಬಂದಾಗ ಅವ್ರನ್ನ ಸ್ಟ್ರೈಟ್ ಅವೇ ಕ್ಯಾಪ್ಟನ್ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಅವ್ರಿಗೆ ಟಾಪಲ್ಲಿ ಋತುರಾಜ್ ಸಿಗ್ತಾರೆ, ಅವ್ರ ಜೊತೆಗೆ ಸ್ಯಾಮ್ಸನ್ ಓಪನ್ ಇದ್ದಾರೆ. ಸೊ ಹಾಗೆ ಬರ್ತಾ ಊರಿಲ್ ಪಟೇಲ್ 1 ಡೌನಲ್ಲಿ ಬರ್ತಾರೆ. ಅವ್ರ ಜೊತೆಗೆ ನೀವು ಬೇರೆ ಡೆವಾಲ್ಡ್ ಬ್ರೆವಿಸನ್ನು 4 ತರ್ಬೋದು. ಹಾರ್ದಿಕ್ ಪಾಂಡ್ಯ 5ಕ್ಕೆ ಬಂದರೆ ಆ ಒಂದು ಟೀಮ್ ಸೆಟ್ಲಾಗಿ ಕಾಣುತ್ತೆ. ಆಮೇಲೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಅವರು. ಸೊ ಈ ಥರ ಓವರ್ಟನ್ ಇದ್ದಾರೆ, ಜಾಮಿ ಓವರ್ಟನ್. ಸೊ ಇಂಥ ಪ್ಲೇಯರ್ಸ್ ಇರೋದ್ರಿಂದ ಮತ್ತೆ ಹಳೆ ವೈಭವಕ್ಕೆ CSK ಮರಳಬಹುದು. ಸೊ ನೀವು ಹೇಳಿ, ಹಾರ್ದಿಕ್ ಪಾಂಡ್ಯ CSK ಬರೋದು ಒಳ್ಳೆಯದ, ಅವ್ರನ್ನ ಕ್ಯಾಪ್ಟನ್ ಮಾಡಬೇಕಾ ಅಂತ? ಇನ್ನೊಂದು ಚಿಕ್ಕದೊಂದು ಇದು ಕೇಳಿ ಬರ್ತಿದೆ ಏನಂತಂದರೆ ಸಾಯಿ ಕಿಶೋರ್ನ ಚೆನ್ನೈಗೆ ತರ್ಬೋದು. ಸೊ ಊರಿಲ್ ಪಟೇಲ್ ಏನೋ ಗುಜರಾತ್ ಕೇಳ್ತಿದ್ದಾರೆ ಅಂತ. ಸೊ ಸಾಯಿ ಕಿಶೋರ್ನ ಅಷ್ಟು ಯೂಸ್ ಮಾಡ್ತಾ ಇಲ್ಲ ಗುಜರಾತ್. ಸೊ ಆ ಒಂದು ಟ್ರೇಡ್ ಮಾತುಕತೆ, ಒಂದು ಆಫರ್ ಇದೆ ಅಂತ. ಸೊ ಊರಿಲ್ ಪಟೇಲ್ ಏನಾದರೂ ಗುಜರಾತ್ಗೆ ಹೋದರೆ ಖಂಡಿತ ಒಂದು ಒಳ್ಳೆ ಪ್ರಾಸ್ಪೆಕ್ಟ್ ಅವರಿಗೆ. ಟಾಪ್ ಆರ್ಡರ್ 3 ಜನ ಇದ್ದಾರೆ, ಗಿಲ್, ಸಾಯಿ ಸುದರ್ಶನ್, ಬಟ್ಲರ್ ಜೊತೆಗೆ ಊರಿಲ್ ಪಟೇಲ್ 4ಕ್ಕೆ ಏನಾದರೂ ಬಂದರೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಆ ಒಂದು ಬ್ಯಾಚ್. ಯಾಕಂದರೆ ಮಿಡ್ಲ್ ಆರ್ಡರ್ ಸ್ವಲ್ಪ ವೀಕ್ ಇದೆ ಗುಜರಾತದು. ಸೊ ನಿಮ್ಗೇನು ಅನ್ಸುತ್ತೆ, ಯಾವುದು ಇದರಲ್ಲೇ ಡೀಲ್ ಆದರೆ ಒಳ್ಳೆಯದು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.